ಇನ್ನು ಬಾಗಲಕೋಟೆಯಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿತ್ತು. 108 ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ನೆನೆ ಸುರಿದಂತಹ ಭಾರಿ ಮಳೆ. ಮನೆಯ ಮೇಲ್ಛಾವಣಿ ಕುಸಿದಿದೆ. ಮಳೆಯಿಂದಾದಂತಹ ಅನಾಹುತ ಒಂದೆರಡಲ್ಲ, ಮನೆ ಸದಸ್ಯರ ಪ್ರಾಣವನ್ನ ಉಳಿಸಿದೆ ಬೆಕ್ಕು ಹೊರಗೆ ಹೋಗಿದ್ದರಿಂದ ಅದನ್ನ ಹಿಡಿಯೋದಿಕ್ಕೆ ಅಂತ ತಂದೆ ಮಗ ಹೊರಗೆ ಹೋಗಿದ್ದಾರೆ. ತಂದೆ ಶಬೀರ್ ಹಾಗೂ ಮಗ ಅರ್ಬಾಸ್ ಅವರಿಬ್ರು ಹೊರ ಹೋಗ್ತಾ ಇದ್ದಂತೆ ಮನೆಯ ಮೇಲ್ಛಾವಣಿ ಏನಿದೆ ಅದು ಕುಸಿದಿದೆ. ಬಾಗಲಕೋಟೆಯ ವಲ್ಲಭಾಯ್ ವೃತ್ತದ ಬಳಿ ನಡೆದಂತಹ ಘಟನೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇದುವೇ ಬೆಕ್ಕು ಮನೆ ಮಾಲೀಕರ ಪ್ರಾಣವನ್ನ ಉಳಿಸಿರೋದು. ಮಣ್ಣಿನ ಅಡಿ ಸಿಲುಕಿ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಮಾವು ನಾಶ ಆಗಿದೆ. ಮಾರುಕಟ್ಟೆಗೆ ವ್ಯಾಪಾರ ಮಾಡೋದಕ್ಕೆ ತಂದಿಟ್ಟಂತಹ ಮಾವಿನ ಹಣ್ಣು ಮಣ್ಣಿನ ಅಡಿ ಸಿಲುಕಿ ಮನೆಯಲ್ಲಿದ್ದಂತಹ ಹಣ್ಣು ಸಂಪೂರ್ಣವಾಗಿ ಹಾಳಾಗಿದೆ. ಶಬ್ಬೀರ್ ಭಾಗವಾನ್ ಅನ್ನೋರ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿರುವಂಥದ್ದು ಮತ್ತು ಅದೃಷ್ಟವಶಾತ್ ಅವರು ಕುಟುಂಬದ ಸಹಿತ ಏನಂತಂದ್ರೆ ಪಾರಾಗಿರುವಂಥದ್ದು. ಹೇಗೆ ಏನು ಅನ್ನುವಂಥದ್ದನ್ನು ನಾವೀಗ ನೋಡಬೇಕಾಗಿದೆ. ನಾವೇನು ದೃಶ್ಯದಲ್ಲಿ ತೋರಿಸ್ತೇವೆ, ಇದು ಬಾಗಲಕೋಟೆಯ ವಲ್ಲಭಾಯ್ ವೃತ್ತದ ಬಳಿ ಇರತಕ್ಕಂಥ ಶಬ್ಬೀರ್ ಭಾಗವಾನ್ ಅವರ ಮನೆಯನ್ನು ತೋರಿಸ್ತದೆ. ಸಂಪೂರ್ಣವಾಗಿ ಬಿದ್ದು ಹೋಗಿರುವಂಥ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಯಾಕಂತಂದರೆ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಮನೆಯಲ್ಲಿ ತಂದೆ ಮಗ ಅಂದರೆ ಒಂದು ಶಬ್ಬೀರ್ ಭಾಗವಾನ್ ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ಅರ್ಬಾಜ್ ಭಾಗವಾನ್ ಇಬ್ಬರು ಇರ್ತಿದ್ರು. ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಏನಂತಂದರೆ ಅವರ ಮನೆಯಲ್ಲಿರ್ತಕ್ಕಂಥ ಒಂದು ಬೆಕ್ಕು ಏನಂತಂದರೆ ಆ ಒಂದು ಹೊರಗಡೆ ಹೋದ ಪರಿಣಾಮವಾಗಿ ಅದನ್ನು ಹಿಡಿಲಿಕ್ಕೆ ಹೋಗಿ ಅವರ ಜೀವವನ್ನು ಇವತ್ತಿನ ದಿವಸ ರಕ್ಷಣೆ ಮಾಡಿಕೊಂಡಿರುವಂಥ ಒಂದು ಘಟನೆ ನಡೆದಿರುವಂಥದ್ದನ್ನು ನೋಡ್ತೇವೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಬಹುತೇಕವಾಗಿ ಮೇಲ್ಛಾವಣಿ ಎಲ್ಲವೂ ಕೂಡ ಬಿದ್ದು ಹೋಗಿರುವಂಥದ್ದು ಮತ್ತು ಅದರ ಜೊತೆಗೆ ಏನಂತಂದರೆ ಮನೆಯಲ್ಲಿರ್ತಕ್ಕಂಥ ಪಾತ್ರೆ ಪಗಡೆಗಳು ಕೂಡ ಸಂಪೂರ್ಣವಾಗಿ ಏನಂತಂದರೆ ಆ ಒಂದು ಮೇಲ್ಛಾವಣಿ ಕೆಳಗಡೆ ಬಿದ್ದು ಹೋಗಿರ್ತಲ್ಲ ಅದು ಸಿಕ್ಕಿಕೊಂಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತದ್ದೇವೆ. ನಿರಂತರವಾಗಿ ಮಳೆ ಸುರಿದ ಪರಿಣಾಮವಾಗಿ ಮೇಲ್ಛಾವಣಿ ಸಂಪೂರ್ಣವಾಗಿ ಏನಂತಂದರೆ ತೊಯ್ದು ಇವತ್ತಿನ ದಿವಸ ಏನಂತಾರೆ ಬಿದ್ದು ಹೋಗಿರುವಂಥ ಒಂದು ದೃಶ್ಯಾವಳಿಯನ್ನು ಕೂಡ ನೋಡ್ತದ್ದೇವೆ. ಇಲ್ಲಿ ಮಾವಿನ ಹಣ್ಣುಗಳು ಕೂಡ ಏನಂತಂದರೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ನಾವು ಯಾಕಂತಂದರೆ ಪ್ರಮುಖವಾಗಿ ಇಲ್ಲಿ ಎಲ್ಲವೂ ಕೂಡ ಮಣ್ಣು ಬಿದ್ದು ಹೋಗಿರೋದ್ರಿಂದ ಇಲ್ಲೆಲ್ಲ ಕೂಡ ಹಣ್ಣು ಕೂಡ ಹಾಳಾಗಿ ಹೋಗಿರುವಂಥದ್ದು. ಅಂದಾಜು 1 ಲಕ್ಷದವರೆಗೂ ಕೂಡ ಏನಂತಂದರೆ ಈ ಹಣ್ಣನ್ನು ಇವತ್ತು ಅವರು ಮಾರುಕಟ್ಟೆಗೆ ಒಯ್ಯಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಆ ಒಂದು ಇವತ್ತಿನ ಬೆಳಗ್ಗೆ ಒಯ್ಯಬೇಕಾದ್ರೆ ಇವತ್ತು 6 ಗಂಟೆ ಸುಮಾರಿಗೆ ಏನಂತಂದರೆ ಸಂಪೂರ್ಣವಾಗಿ ಆ ಒಂದು ಮೇಲ್ಛಾವಣಿ ಬಿದ್ದ ಪರಿಣಾಮವಾಗಿ ಇವತ್ತಿನ ದಿವಸ ಆ ಒಂದು ಹಣ್ಣು ಕೂಡ ಹಾಳಾಗಿರುವಂಥದ್ದು. ಹೀಗಾಗಿ ಒಂದು ಕಡೆ ಏನಂತಂದರೆ ವ್ಯಾಪಾರ ವಹಿವಾಟದ ಒಂದು ತೊಂದರೆ ಉಂಟಾದ ಅಂದರೆ ಆ ಒಂದು ಮಾಲು ಏನಂತಾರೆ ಇವತ್ತಿನ ದಿವಸ ಸಂಪೂರ್ಣ ಹಾಳಾಗಿ ಹೋಗಿದ ಪರಿಣಾಮವಾಗಿ ಇವತ್ತಿನ ದಿವಸ ತೊಂದರೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದೆಡೆ ಏನಂತಂದರೆ ಅವರ ಇಡೀ ಕುಟುಂಬ ಇವತ್ತಿನ ದಿವಸ ಮದುವೆಗಾಗಿ ಬೇರೆ ಕಡೆ ಊರಿಗೆ ಹೋಗಿತ್ತು. ಆದರೆ ತಂದೆ ಮತ್ತು ಮಗ ಇಬ್ಬರು ಮಾತ್ರ ಇದ್ದರು. ಆದರೆ ಮನೆಯಲ್ಲಿರ್ತಕ್ಕಂಥ ಏನೋ ಒಂದು ಏನಂತ ಮೇಲ್ಛಾವಣಿ ಬೀಳೋಂಥ ಸಂದರ್ಭದಲ್ಲಿ ಅಂದರೆ ಆ ಒಂದು ಬೆಕ್ಕು ಏನಂತ ಹೊರಗಡೆ ಹೋಗುತ್ತೋ ಅದನ್ನು ಏನಂತಂದರೆ ಅದನ್ನು ತೊಗೊಂಡು ಬರ್ಲಿಕ್ಕೆ ಅಂತೇಳಿ ಇಬ್ಬರು ಕೂಡ ಹೋಗ್ತಾರೆ. ಆವಾಗ ಏನಂತಾರೆ ಇವರ ಜೀವ ಉಳಿದಿರುವಂಥದ್ದು. ನಾವು ಅವರಿಂದ ಕೇಳೋಣ. ಸರ್, ಇವತ್ತಿನ ದಿವಸ ಇದು ಯಾವಾಗ ಈ ಒಂದು ಘಟನೆ ನಡೀತು? ಸರ್, ಸಂಜೆ ನೋಡಿ ಇದು 6 ಗಂಟೆಗೆ ಇದು ಘಟನೆ ನಡೆದಿತ್ತು ರೀ. ಅದು ನಾವು ನಿನ್ನೆ ಫಂಕ್ಷನ್ ಹೋಗಿದ್ವಿ ರೀ ಸರ್, ಎಲ್ಲರೂ ನಮ್ಮ ಫ್ಯಾಮ್ಲಿ ಅದು ಎಲ್ಲರೂ. ಮತ್ತು ನಮ್ಮ ಅಪ್ಪಾರು ಎಲ್ಲರೂ ಮತ್ತು ನಮ್ಮ ಅಪ್ಪಾರು ಇಬ್ಬರು ಕೂಡಿಸಿ 2 ಗಂಟೆ ಬಸ್ಗೆ ಇಲ್ಲೇ ಬಂದಿವಿ ಸರ್. 4 ಗಂಟೆಗೆ ಇಲ್ಲೇ ಕುಂತಿದ್ದೀವಿ ಸರ್. ಮುಂಜಾನಿಂದ ನಾವು ಬೆಕ್ಕಿಗೆ ಏನೂ ಹಾಕಿದ್ದಿಲ್ಲ ಸರ್. ಅದು ಬೆಕ್ಕಿಗೆ ಬೆಕ್ಕು ಒಮ್ಮೆಲಿಗೆ 5:15 ಬಂದ್ರಿ. ಅದು ಬಂದಮೇಲೆ ಬೆಕ್ಕಿಗೆ ಫುಡ್ ಆಗತ್ತಿ, ಫುಡ್ ತಿನ್ನತ್ತಿದ್ದಿಲ್ಲ ರೀ. ಅದು ಏನೋ ಸ್ವಲ್ಪ ಮ್ಯಾಲಿಂದ ಸ್ವಲ್ಪ ಇದು ಮಣ್ಣು ಬಿತ್ರಿ. ಅದು ಬೆಕ್ಕು ಓಡೋತಂತೇಳಿ ನಾವು ಇಬ್ಬರು ನಮ್ಮ ಅಪ್ಪಾರ ನಾವು ಹೊರ ಹೋಗಿದ್ವಿ. ಹೋದ್ಮೇಲೆ ಧಾನ್ ಅಂತ ಒಮ್ಮೆಲಿಗೆ ಭಯಂಕರ ಸೌಂಡ್ ಬಂದಿದೆ ಸರ್. ನಿನ್ನೆ ಕರೆಂಟ್ ಹೋಗಿದ್ರಿ ಸಂಜೆ ಕರೆಂಟ್ ಹೋದ್ಮೇಲೆ ಎಲ್ಲ ಪೂರ ಮಾಲ್ ಎಲ್ಲ ನಮ್ಮ ಮಾವಿನ ಹಣ್ಣು ಮೇಲೆ ಎಲ್ಲ ಮಾಲ್ ಬಿದ್ದಿದ್ರಿ. ಏನೂ ಕಾಣ್ತಿದ್ದಿಲ್ಲ ರೀ. ನಿನ್ನೆ ರಾತ್ರಿ ಪೂರ ಬ್ಲ್ಯಾಕ್ ಆಗಿದ್ರಿ. ಪೂರ ಏನೂ ಕಾಣ್ತಿದ್ದಿಲ್ಲ. ಎಲ್ಲ ಬಾಡೆ ಅದು ಎಲ್ಲ ಅಕ್ಕಿ ಚೀಲ ನಮ್ದು ಮಾವಿನ ಹಣ್ಣು ಎಲ್ಲ ಹೋಗಿದ್ವಿ ಸರ್. ಎಲ್ಲ ಪೂರ ನಾಶ ಆಗ್ಬಿಟ್ಟು ನೀವು ಬೆಕ್ಕನ್ನ ಅದನ್ನ ಬೆನ್ನಟ್ಟು ಹೋಗಿದ್ದಕ್ಕೆ ನಿಮ್ಮದೇ ಬಂದಿದ್ರಿ. ಅದು ಒಂದು ದೇವ್ರು ಇದ್ದಂಗೆ ನಮ್ಮ ಜೀವ ಉಳಿಸಿದ ನಮ್ದು ಬೆಕ್ಕನ್ನೇ ಅವ್ರ ದೇವ್ರು ಇದ್ದಂಗೆ ಅದು ಬಂದಿದ್ರಿ. ಅದು ಮತ್ತು ಇಲ್ಲಿ ಮುಖ್ಯವಾಗಿ ನೀವು ಮಾರಾಟ ಮಾಡುವಂಥದ್ದು ಮಾವಿನ ಅಂತಲ್ಲ, ಅದು ಎಷ್ಟು ಲಾಸ್ ಆಗಿದೆ ಏನಂತ ಸರ್? ಮಿನಿಮಮ್ ಒಂದು ನಮ್ದು 100 ಟ್ರೇ ಹೋಗ್ಯಾವ ಸರ್. ಒಂದು 100 ಟ್ರೇ ಅಂದ್ರೆ ಒಂದು 1500 ರೂಪಾಯಿ ಟ್ರೇ ಹಿಡಿದ್ರು ಸರ್. 1 ಲಕ್ಷ ತನಕ ಮಾಲ್ ಹೋಗ್ತೈತೆ ಸರ್. 1 ಲಕ್ಷ ತನಕ ಲಾಸ್ ಆಯ್ತು ಸರ್ ನಮ್ಮ ಮಾಲ್ ಎಲ್ಲ. ನಾವು ಒಂದು 5 ಜನ ಹಚ್ತೀವಿ ಅಂಗಡಿ. ನಾವು ಬೇರೆಯವರಿಗೂ ಹಚ್ಚಿ ಕೊಡ್ತೀವಿ. ಅವ್ರು ಎಲ್ಲರೂ ಅಲ್ಲಿ ಮುಂಜಾನೆ ಬಂದ್ರಿ. ಅವರು ಗಾಬರಿ ಆಗ್ಯಾರಿ. ಏನಾತಿಲ್ಲ ಅಂತ ಕಣ್ಣಾಗ ನೀರು ಎಲ್ಲರೂ ಬಂದಿದ್ರಿ ಅವಾಗ. ಸರ್, ಇವತ್ತು ಎಷ್ಟು ಲಾಸ್ ಆಗಿರೋ ಬಗ್ಗೆ ಏನಾಗಬೇಕಂತ ಸರ್? ಏನು 1,25,000 ರೂಪಾಯಿ ಮಟ್ಟ ಲಾಸ್ ಆಗೈತ್ರಿ ಸರ್. ಎಲ್ಲ ಪೂರ ಹಣ್ಣು ಎಲ್ಲ ಇದಾಗ್ಬಿಡ್ತ್ರಿ, ನಾಶ ಇವತ್ತು ಒಯ್ದಿದ್ರಿ ಸರ್. ಇವತ್ತು ಸಂಡೆ ಬಜಾರ್ ಐತ್ರಿ. ಇವತ್ತು ಹಚ್ತಿದ್ದೀರಿ ಸರ್. ಪೂರ ಎಲ್ಲ ಲಾಸ್ ಆತ್ರಿ ಸರ್. ಏನಾಗಬೇಕಂತ ಸರ್? ಹಾಂ ಸರ್, ಏನಾಗಬೇಕು ಸರ್ಕಾರದಿಂದ ಪರಿಹಾರ ಏನಾರ ಆಗ್ಬೇಕು ಸರ್.
ಇದಿಷ್ಟು ಭಾಗವಾನ್ ಅವರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.